ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಗೆ ಸ್ವಾಗತ ಸುಸ್ವಾಗತ. ಅಕ್ಕಿ ಕಾಳುಗಳ ಮೇಲೆ ರಾಷ್ಟ್ರಗೀತೆ ಬರೆದು ದಾಖಲೆ. ಲಿಂಗಸ್ಕೂರು ಪಟ್ಟಣದ ಯುವತಿಯೊಬ್ಬಳು 32 ನಿಮಿಷ 20 ಸೆಕೆಂಡ್ಗಳಲ್ಲಿ 133 ಅಕ್ಕಿ ಕಾಳುಗಳ ಮೇಲೆ ಕನ್ನಡದಲ್ಲಿ ರಾಷ್ಟ್ರಗೀತೆ ಬರೆದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ದಾಖಲೆ ನಿರ್ಮಿಸಿದ್ದಾರೆ. ಸ್ಥಳೀಯ ಪುರಸಭೆ ವ್ಯಾಪ್ತಿಯ ಹುಲಿಗುಡ್ಡ ನಿವಾಸಿ ಐಶ್ವರ್ಯ ಮುನಿಸ್ವಾಮಿ ದಾಖಲೆ ಬರೆದ ಯುವತಿ. ಪಟ್ಟಣದ ಸಂಜೀವಿ ಬಿಎಡ್ ಕಾಲೇಜಿನಲ್ಲಿ ಓದುತ್ತಿದ್ದಾರೆ. ಕೆಲವು ತಿಂಗಳ ಹಿಂದೆ ಅವಲಕ್ಕಿ ಮೇಲೆ ರಾಷ್ಟ್ರಗೀತೆ ಬರೆದು ದಾಖಲೆ ಮಾಡಿದ್ದನ್ನ ಸಾಮಾಜಿಕ ಜಾಲತಾಣದಲ್ಲಿ ಐಶ್ವರ್ಯ ನೋಡಿದ್ರು. ಅದರಿಂದ ಪ್ರೇರಿತರಾಗಿ ಅಕ್ಕಿ ಕಾಳುಗಳ ಮೇಲೆ ರಾಷ್ಟ್ರಗೀತೆ ಬರೆದು ಸಾಧನೆ ಮಾಡಿದ್ದಾರೆ. ಯಾವುದೇ ತರಬೇತಿ ಇಲ್ಲದೆ ಈ ಸಾಧನೆ ತೋರಿದ್ದಾರೆ. ಅಕ್ಕಿ ಕಾಳುಗಳ ಮೇಲೆ ಕನ್ನಡದಲ್ಲಿ ರಾಷ್ಟ್ರಗೀತೆ ಬರೆದ ವಿಡಿಯೋವನ್ನ ಜನವರಿಯಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಸಂಸ್ಥೆಗೆ ಕಳಿಸಿದ್ದರು. ಆ ಸಂಸ್ಥೆಯವರು ಪರಿಶೀಲನೆ ನಡೆಸಿ ಫೆಬ್ರವರಿ 5ರಂದು ಅಧಿಕೃತವಾಗಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ದಾಖಲಿಸಿಕೊಂಡ್ರು. ಐಶ್ವರ್ಯ ಅವರಿಗೆ ಪದಕ ಹಾಗೂ ಪ್ರಮಾಣ ಪತ್ರ ಕಳಿಸಿದ್ದಾರೆ. ಐಶ್ವರ್ಯ ಸಾಧನೆಗೆ ತಾಲೂಕಿನ ಜನರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ತಮ್ಮ ಹೆಸರು? ಐಶ್ವರ್ಯ ಸರ್. ನಿಮ್ಮ ತಂದೆ ತಾಯಿ ಹೆಸರು? ನನ್ನ ಹೆಸರು ಐಶ್ವರ್ಯ, ತಂದೆ ಮುನಿಸ್ವಾಮಿ, ತಾಯಿ ಅಂಬಮ್ಮ. ತಮ್ಮ ಊರು ಲಿಂಗಸ್ಕೂರು ತಾಲೂಕಿನ ಹುಲಿಗುಡ್ಡ ಗ್ರಾಮ. ಈಗ ಸದ್ಯ ಪ್ರಸ್ತುತ ಶಿಕ್ಷಣ ಏನು ಮಾಡ್ತೀವಿ? ಪ್ರೆಸೆಂಟ್ ನಾನು ಸಂಜು BEd ಮಹಾವಿದ್ಯಾಲಯ ಲಿಂಗಸ್ಕೂರಿನಲ್ಲಿ BEd ತೃತೀಯ ಸೆಮಿಸ್ಟರ್ನಲ್ಲಿ ಅಧ್ಯಯನ ಮಾಡ್ತಿದ್ದೀನಿ ಸರ್. ನಿಮ್ಗೆ ಯಾವ್ಯಾವ ಅಭ್ಯಾಸಗಳು? ಅಂದರೆ ನನಗೆ ಸರ್ ಅಂದರೆ ವಿಭಿನ್ನವಾಗಿ ಸಾಧನೆಯನ್ನು ಮಾಡಬೇಕಂತ ಹಲವಾರು ಆಸೆಗಳು, ಅಂದರೆ ಲೈಕ್ ಸಿಂಗಿಂಗ್, ಹಾಡಾಡೋದಾಗಲಿ, ಮತ್ತು ಇದೇ ಥರ ಇನ್ನೂ ಹಲವಾರು ರೆಕಾರ್ಡ್ಸ್ಗಳನ್ನು ಮಾಡಲು ಪ್ರಯತ್ನ ಮಾಡಬೇಕು, ಮತ್ತು ಓದೋದ್ರಲ್ಲಿ ಹವ್ಯಾಸಗಳಿವೆ ಸರ್. ಈ ಒಂದು ವಿಶೇಷ ಕಾರ್ಯವನ್ನು ಮಾಡಲಿಕ್ಕೆ ಯಾರು ಪ್ರೇರಣೆ ಅಂತ ಅನ್ನೋಕ್ಕಿಂತ ನಾನು ಹಿಂಗೆ ಜಾಲತಾಣಗಳನ್ನು ಯೂಸ್ ಮಾಡೋ ಸಂದರ್ಭದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಕೆಲವೊಬ್ರು ನೋಡಿದೆ ಸರ್. ನಾನು ಯಾರೋ ಅವಲಕ್ಕಿ ಮೇಲೆ ಬರೆದು ಈ ಒಂದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೆ ಸೆಲೆಕ್ಷನ್ ಆಗಿದ್ದಾರೆ ಅಂತ. ಇನ್ನು ಹಲವಾರು ಜನ ಮಹಿಳೆಯರು ಸಾಧನೆ ಮಾಡಿರೋದನ್ನು ನೋಡಿದೆ ಸರ್. ನಾನು ಯಾಕೆ ಈ ಥರ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಾಗ ನನ್ನ ತಲೆಯಲ್ಲಿ ಬಂದಿದ್ದೆ, ಇದು ಅಕ್ಕಿ ಮೇಲೆ ಕನ್ನಡದಲ್ಲಿ ರಾಷ್ಟ್ರಗೀತೆಯನ್ನು ಬರೆದ್ರೆ ದಾಖಲೆ ಆಗ್ಬೋದೇನೋ ಅಂತಂದು ಅಂದ್ಕೊಂಡು ಒಂದು ದಿನಕ್ಕೊಂದು ಟ್ರೈ ಮಾಡಿ ನಾನು ಜನವರಿ 17ಕ್ಕೆ ಸರ್ ನಾನು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ಗೆ ಸಬ್ಮಿಟ್ ಮಾಡಿದ್ದೆ ಸರ್. ಒಳ್ಳೆಯದು. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲೆ ನಿಮ್ಮ ಹೆಸರು ಸೇರಿದೆ. ಇದಕ್ಕೆ ಎಷ್ಟು ಖುಷಿ ಆಗ್ತದೆ ನಿಮಗೆ? ತುಂಬ ಖುಷಿ ಅನಿಸುತ್ತೆ ಸರ್. ಯಾಕಂತಂದರೆ ಒಬ್ಬ ಹೆಣ್ಮಗಳಾಗಿ ಈಗ ನಾನಾ ರಂಗದಲ್ಲಿ ಮುಂದುವರೆದಿದ್ದಾರಲ್ಲ ಸರ್, ನಾನು ಕೂಡ ಒಬ್ಳು ಅಂತ ಹೇಳ್ಕೊಳಕ್ಕೆ ಖುಷಿ ಆಗುತ್ತೆ ಸರ್. ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಮತ್ತು ನನಗೆ ಇಷ್ಟೆಲ್ಲ ಮಾಡೋಕ್ಕೆ ಸಹಕಾರ ಭಾಳ ಮುಖ್ಯ ಆಗುತ್ತೆ ಸರ್. ನನಗೆ ನನ್ನ ಸೋದರ ಮಾವ ಪರಶುರಾಮ್ ನಗ್ನೂರಾಗಿರಲಿ, ಇನ್ನುಳಿದ 3 ಜನ ಮಾಮನವರಾಗಿರಲಿ, ಮತ್ತು ನನ್ನ ಸಹೋದರಿ, ನನ್ನ ತಂದೆ ತಾಯಿ ಕೂಡ ಅದೇ ರೀತಿಯಾಗಿ ನಮ್ಮ ಕಾಲೇಜ್ ಕೂಡ ನನಗೆ ಒಂದು ಸಾಧನೆ ಮಾಡಲು ನನಗೆ ತುಂಬ ಸಹಕಾರ ಮತ್ತು ಸಹಕಾರವನ್ನು ನೀಡಿದೆ ಸರ್. ಅದಕ್ಕೋಸ್ಕರ ನಂಗೆ ತುಂಬ ನಮ್ಮ ಕಾಲೇಜ್ ಬಗ್ಗೆ ಆಗಲಿ, ನನ್ನ ಫ್ಯಾಮಿಲಿ ಬಗ್ಗೆ ಆಗಲಿ ತುಂಬ ಹೆಮ್ಮೆ ಇದೆ ಸರ್. ನನಗೆ ಇಂಥ ಒಂದು ದೊಡ್ಡ ಸಾಧನೆ, ಇಂಥ ಒಂದು ದೊಡ್ಡ ಮಟ್ಟದ ಸಾಧನೆ ಮಾಡಿದ್ರಂತ ನೀವೇನಾದ್ರೂ ನಿಮ್ಮ ಮನಸ್ಸಿನಾಗ ಮೊದಲೇ ಅನ್ಕೊಂಡಿದ್ದೀರಾ? ಇಲ್ಲ ಸರ್, ಆ ಥರ ಏನು ಅಂದ್ಕೊಂಡಿರಲಿಲ್ಲ. ಅಚಾನಕ್ಕಾಗಿ ಏನೋ ಒಂದು ಟೈಮ್ ಅಂತ ಬಂದಾಗ ಸುಮ್ಮನೆ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೆ ಸರ್. ಅದು ಈ ಥರ ಸಾಧನೆ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆ ಒಂದು ಸಾಧನೆ ಆಗೋದ್ರಿಂದ ಎಲ್ಲರೂ ಭಾಳ ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸಕತ್ತಾರೆ ಸರ್. ಹಂಗಾಗಿ ನಂಗೆ ತುಂಬ ಹೆಮ್ಮೆ ಇದೆ ಸರ್. ಮತ್ತು ಭವಿಷ್ಯದಲ್ಲಿ ಯಾವ್ಯಾವ ರೀತಿ ಹೊಸ ಬಗೆಯ ವಿಚಾರ ಏನಾದರೂ ಇವೆ? ನೋಡೋಣ ಸರ್, ಮುಂದೆ ಏನಾಗುತ್ತೆ ನೋಡಿ ಅಂತ. ಏನಾದರೂ ಕಾಲಗಳು ಬಂತು ಅಂತಂದರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಾಧನೆ ಮಾಡೋಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ ಸರ್. ನಿಮ್ಮ ಸಂದರ್ಶನದಲ್ಲಿ ಭಾಗವಹಿಸಿದ ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಾಧನೆಯನ್ನು ಮಾಡಿರಿ ಅಂತೇಳಿ ಆಶಿಸ್ತಾ ಶ್ರೀ ಸಂಜೀವ ಶಿಕ್ಷಣ ಮಹಾವಿದ್ಯಾಲಯದ ಒಂದು ಕೀರ್ತಿಯನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಒಯ್ಯಿರಿ ಅಂತಕ್ಕಂಥ ಆಶಯದೊಂದಿಗೆ ಸಂದರ್ಶನಕ್ಕೆ ಒತ್ತಾಯವನ್ನು ಹೇಳ್ತೇನೆ. ಧನ್ಯವಾದ. ಹೌದು ಸರ್, ಎಲ್ಲರಿಗೂ ನನಗೂ ಪ್ರತಿಯೊಬ್ಬರು ಒಂದು ಶುಭವನ್ನು ಕೋರಿದ್ದಾರೆ ಸರ್. ಈಗ ನಾನು ಇಷ್ಟು ಪ್ರಸಿದ್ಧಿ ಆಗ್ಬೇಕಂತಂದ್ರೆ ಕಾರಣ ಬಂದು ಪತ್ರಿಕೋದ್ಯಮ ಮಿತ್ರರು ಸರ್. ಈ ಒಂದು ಪತ್ರಕರ್ತರು ಕೂಡ ನನಗೆ ಬಹಳ ಸಹಕಾರವನ್ನು ನೀಡಿ ರಾಜ್ಯ ಮಟ್ಟದಲ್ಲಿ ಸುದ್ದಿ ಆಗೋ ಕಾರಣ ಪತ್ರಕರ್ತರಾಗಿರೋದ್ರಿಂದ ನಾನು ಈ ಒಂದು ಸಂದರ್ಶನದ ಮೂಲಕ ಪತ್ರಕರ್ತ ಮಿತ್ರರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ ಸರ್. ಅದೇ ರೀತಿ ನನ್ನ ಏಳಿಗೆಯನ್ನು ಬಯಸುವ ಪ್ರತಿಯೊಬ್ಬ ಕನ್ನಡಿಗರಿಗೂ ಕೂಡ ನಾನು ಧನ್ಯವಾದವನ್ನು ತಿಳಿಸುತ್ತಾ, ಅದೇ ರೀತಿಯಾಗಿ ಸಂಜೀವ ಶಿಕ್ಷಣ ಮಹಾವಿದ್ಯಾಲಯಕ್ಕೂ ಕೂಡ ನಾನು ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಸರ್. ಧನ್ಯವಾದ. ಥ್ಯಾಂಕ್ ಯು.